ಸ್ಪೆಷಲಿ ನೀವು ಎಗ್ ಲವರ್ಸ್ ಆದರೆ ಅಂಕಲ್ ಎಗ್ ರೈಸ್ ಬಂದು ನೀವು ತಿನ್ನಲೇಬೇಕು. ಫುಡ್ ಬ್ಲಾಗಿಂಗಿಂದನೇ ಎಲ್ಲರಿಗೂ ಗೊತ್ತಾಗಿದ್ದು, ಅದು ಆನ್ಲೈನ್ ಪ್ಲಾಟ್ಫಾರ್ಮಿಂದನೇ ಎಲ್ಲರಿಗೂ ಗೊತ್ತಾಗ್ತಾ ಇರೋದು. ಮತ್ತು ವಿತ್ ಕಾಂಬಿನೇಷನ್ ಆಫ್ ಎಗ್ ಚಿಲ್ಲಿ. ಅಂಗಡಿ ಎಗ್ ರೈಸ್, ಎಗ್ ಲವರ್ ಆ್ಯಕ್ಚುಲಿ. ಸೊ ನಾನು ಪ್ಯೂರ್ ವೆಜಿಟೇರಿಯನು, ಬಟ್ ಆದ್ರೂ ಎಗ್ ತಿಂತೀನಿ. ಸೊ ಬನ್ನಿ ಒಂದ್ಸತಿ ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂತ. ನಾನು ಚಿಕ್ಕ ವಯಸ್ಸಿಂದ ಆಟ ಆಡಬೇಕಾದ್ರಿಂದನೂ ತಿಂತಾ ಇದ್ದೆ ಅಂತ ಹೇಳ್ತಾ ಇದ್ರು. ಸೊ ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ತೇಜಸ್. ನಮ್ಮ ಫುಡ್ ಆ್ಯಂಡ್ ಟ್ರಾವೆಲ್ ಆರಿಜಿನ್ ಚಾನಲ್ಗೆ ಸ್ವಾಗತ. ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಡಿಫ್ರೆಂಟ್ ಆಗಿರೋ ಫುಡ್ ಮತ್ತು ಟ್ರಾವೆಲ್ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಸೊ ನಾವಿವತ್ತು ಬನಶಂಕರಿಯಲ್ಲಿರೋ ವಿದ್ಯಾಪೀಠ ಸರ್ಕಲ್ಗೆ ಬಂದಿದ್ದೀವಿ. ಸೊ ವಿದ್ಯಾಪೀಠ ಸರ್ಕಲ್ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಅಂಕಲ್ ಅಂಗಡಿ ಎಗ್ ರೈಸ್ಗೆ ಬಂದಿದ್ದೀವಿ. ಸೊ ಈ ಅಂಕಲ್ ಅಂಗಡಿ ಎಗ್ ರೈಸ್ ಅಂತಂದರೆ ಲೈಕ್ ಇವಾಗ ಬರೀ ಎಗ್ಗಲ್ಲೇ ಫೇಮಸ್ ಆಗಿರೋ ಅಂಕಲ್ ಅಂಗಡಿ ಎಗ್ ರೈಸ್. ಎಗ್ಗಲ್ಲೇ ಎಗ್ ರೈಸ್ ಮಾಡ್ತಾರೆ, ಎಗ್ ಬೋಂಡ ಮಾಡ್ತಾರೆ, ಜೊತೆಗೆ ಎಗ್ ಚಿಲ್ಲಿ ಕೂಡ ಮಾಡ್ತಾರೆ. ಸೊ ಆ ಎಗ್ನ ಏನು ಟೇಸ್ಟ್ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಡಿಫ್ರೆಂಟಾಗಿ ಎಗ್ ರೈಸ್ ಮಾಡ್ತಾರೆ. ಸೊ ಆ ಡಿಫ್ರೆಂಟ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ.
ಸರಿ, ನಾವು ಇವಾಗ ಅಂಕಲ್ ಅಂಗಡಿ ಎಗ್ ರೈಸಿಗೆ ಬಂದಿದ್ದೀವಿ. ಸೊ ಓನರ್ ಕೂಡ ಇಲ್ಲೇ ಇದ್ದಾರೆ. ಅಂಕಲ್ ಅಂಗಡಿ ಎಗ್ ರೈಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ನಂಜುಂಡ ಅಂತ ಸರ್. ನಂಜುಂಡ ಅಲ್ವಾ? ನಂಜುಂಡ. ಸರ್ ಎಷ್ಟು ವರ್ಷದಿಂದ ನಡೆಸ್ತೀರಿ ಸರ್ ನಾವು ಒಂದು 15 ವರ್ಷ ಆಯಿತು ಸರ್. 15 ವರ್ಷ. ಸರ್ ಎಕ್ಸಾಕ್ಟಾಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀರಾ ನಮ್ಗೆ? ಸರ್ ಬನಶಂಕರಿ ಟೈಟೇಜು ಮತ್ತು ಡೊಂಕನ ಫೀಲ್ಡು ಅಂತ ಶಂಕರ್ನಾಗ್ಸು ಫೀಲ್ಡ್ ಹತ್ರ ಅಲ್ಲಿ ಬರ್ತದೆ. ಶಂಕರ್ನಾಗ್ ಸರ್ಕಲ್ ಡೊಂಕನ ಫೀಲ್ಡು ಕೆಂಪೇಗೌಡ ಮೈದಾನ ಅಂತ ಇದೆ. ಕೆಂಪೇಗೌಡ ಮೈದಾನ ಅಂತ ಇಲ್ಲಿ ಬಂದು ಇಲ್ಲೇ ನಾವು ಹಾಕಿದ್ದೀವಿ. ಒಂದು 5 ವರ್ಷ ಆಯಿತು. ಬ್ಯಾಂಕ್ಗಳಲ್ಲಿ ಒಂದು 10 ವರ್ಷ ಮಾಡಿದ್ವು. ಇಲ್ಲಿ ಬಂದು ಒಂದು 5 ವರ್ಷ ಆಯಿತು ಸರ್. ಸರ್ ಮತ್ತೆ ಇನ್ನೊಂದಂದರೆ ಯಾಕೆ ಎಲ್ಲ ಅಂಕಲ್ ಅಂಗಡಿ ಎಗ್ ರೈಸ್ ಅಂತಾರೆ ಎಲ್ಲ? ಸರ್ ಹಿಂಗೆ ಹುಡುಗರು ಮೊಬೈಲ್ ನಮಗೆ ಗೊತ್ತಿಲ್ಲ, ಅದರಲ್ಲಿ ಕಾನ್ಸೆಪ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಹಂಗೆ ಅದು ಹೌದು ಸರ್. ಅದು ನೀವು ಬರೀ ಎಗ್ಗಲ್ಲೇನ ಎಲ್ಲ ಮಾಡೋದು? ಸರ್ ಹೌದು, ಎಗ್ಗಲ್ಲೇ ಸರ್. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೆಜ್ ಅಂತ ಕೇಳಿದ್ರೆ ವೆಜ್ ಇರಲ್ವಾ ಇಲ್ಲಿ? ವೆಜ್ಜು ಕೊಡ್ತೀವಿ ಮಾತ್ರ. ವೆಜ್ಜು ಮಾಡ್ಕೊಡ್ತೀವಿ ಸರ್. ಸೊ ಇವಾಗ ಎಗ್ಗಲ್ಲಿ ಏನು ಯಾವ ಥರ ವೆರೈಟೀಸ್ ಮಾಡ್ತೀವಿ ಸರ್? ಮಾಮೂಲಿ ಎಗ್ ಬಿರಿಯಾನಿ, ಎಗ್ ಫ್ರೈಡ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡ, ಎಗ್ ಪಕೋಡ, ಎಗ್ ನೂಡಲ್ಸು, ಬ್ರೆಡ್ ಆಮ್ಲೆಟು ಈ ಥರ ಸರ್. ಹಾಲು ಎಗ್ ಬರ್ಗರು ಮತ್ತು ಆ ಥರ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ತೀರಾ? ಸೊ ಇಲ್ಲಿ ಜಾಸ್ತಿ ರನ್ನಿಂಗಲ್ಲಿರೋ ಡಿಶ್ ಯಾವುದು ಸರ್ ಇಲ್ಲಿ? ಸರ್ ಎಗ್ ಚಿಲ್ಲಿ ಮತ್ತು ಎಗ್ ರೈಸು ಸರ್. ಎಗ್ ಚಿಲ್ಲಿಗೆ ಕಾಂಬಿನೇಷನ್ ಎಗ್ ರೈಸ್. ಎಗ್ ರೈಸ್ ಹೌದು ಸರ್. ಆಮೇಲೆ ಎಗ್ ಬೋಂಡ, ಎಗ್ ಪಕೋಡ. ಎಗ್ ಬೋಂಡ, ಎಗ್ ಪಕೋಡ ಎಲ್ಲ ಬರುತ್ತೆ. ಹೌದು ಸರ್. ಟೈಮಿಂಗ್ ಸರ್ ಇದು? ಸರ್ ಸೇಮ್ 6 ಮತ್ತು 10:30 ಆಗುತ್ತೆ ಸರ್. 10:30 ರೆಗ್ಯುಲರ್ ಡೈಲಿ ಇರುತ್ತೆ? ಹೌದು ಸರ್, ರೆಗ್ಯುಲರ್ ಇರುತ್ತೆ. ಮಂಡೇ ಒಂದಿನ ರಜೆ ಸರ್. ಮಂಡೇ ಒಂದಿನ ಮತ್ತೆ ಹೌದು ಸರ್. ಹೌದು. ಓಕೆ. ಮತ್ತು ಇವಾಗ ಎಗ್ ರೈಸಲ್ಲಿ ಏನು ಸ್ಪೆಷಲ್ ಸರ್ ಎಗ್ ರೈಸಲ್ಲಿ? ಮಾಮೂಲಿ ನಾವೆಲ್ಲ ಒಳ್ಳೆ ರೈಸ್ ಎಲ್ಲ ಹಾಕಿ ಮಾಡ್ತೀವಿ, ಚೆನ್ನಾಗಿರುತ್ತೆ ಸರ್. ರೈಸ್ ಹಾಕ್ತೀರಾ? ಹೌದು ಸರ್. ಸೊ ನೀವೆಲ್ಲ ಕಂಟೆಂಟ್ ಒಂದೇ ಥರ ಲೈಕ್ ಹೆಂಗೆ ಅಂದರೆ ಬಿರಿಯಾನಿ ಥರ ಮಾಡಿದ್ದೀರಾ ಈಗ? ಹೌದು ಸರ್. ಹೌದು. ಬಿರಿಯಾನಿ ಥರ. ಇವಾಗ ಬೇರೆ ಕಡೆ ಅಂದರೆ ಲೈಕ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಡ್ತಾರೆ. ಹೌದು ಸರ್. ಹೌದು. ಹೌದು. ನೀವು ನೋಡ್ರೆ ಬಿರಿಯಾನಿ ಥರ ಮಾಡಿದ್ರೆ ಇದು ಎಗ್ ರೈಸ್ ಅನ್ನೋದಾ ಬಿರಿಯಾನಿ ಅನ್ನೋದು ನಾವು? ಸರ್ ಇಲ್ಲ, ಎಗ್ ಫ್ರೈಡ್ ರೈಸ್ನ ಆ್ಯಕ್ಚುಲಿ ಇಲ್ಲಿ ಕ್ರೌಡ್ ಜಾಸ್ತಿ ಬರುತ್ತಾರಲ್ಲ, ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಹಿಂಗೆ ಮಾಡಿ ಇಟ್ಕೊಬಿಡ್ತೀವಿ. ಅದೊಂದು 10-15 ನಿಮಿಷಕ್ಕೆಲ್ಲ ಇದು ಖಾಲಿ ಆಗ್ಬಿಡ್ತದೆ ಸರ್. ಅದಕ್ಕೆ ನೀವು ಇದು ಎಗ್ ಚಿಲ್ಲಿ ಕೂಡ ಕೊಡ್ತೀರಾ? ಹೌದು ಸರ್. ಹೌದು. ಸೊ ನಮ್ಗೆ ಏನು ಟೇಸ್ಟ್ ಮಾಡೋಕೆ ಹೇಳ್ತೀರಾ ನೀವು? ಸರ್ ನೀವು ಮತ್ತೆ ರೈಸು, ಎಗ್ ಚಿಲ್ಲಿ, ಬ್ರೆಡ್ ಆಮ್ಲೆಟು, ಎಗ್ ನೂಡಲ್ಸು ಎಲ್ಲ ನೋಡಿ ಸರ್. ಎಲ್ಲನೂ ಟೇಸ್ಟ್ ಮಾಡಿ ಆಯ್ತು ಸರ್, ಎಲ್ಲ ಟೇಸ್ಟ್ ಮಾಡಿ ಸರ್. ಸೊ ನನಗೆ ಏನಂತಂದರೆ ಇವಾಗ ಎಗ್ ರೈಸ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ತದೆ. ಹೌದು ಸರ್. ಸೊ ನಮಗೆ ಫಸ್ಟ್ ಎಗ್ ರೈಸು ಮತ್ತು ಎಗ್ ಚಿಲ್ಲಿ ಕೊಟ್ಬಿಟ್ಟು ಮಾಡಿ ನೋಡ್ತೀನಿ. ಆಯ್ತು ಸರ್. ಓಕೆ ಸರ್.
ಓಕೆ, ಇವಾಗ ನಮ್ಮ ಕೈಯಲ್ಲಿದೆ ಎಗ್ ರೈಸ್. ಅಂಕಲ್ ಅಂಗಡಿ ಎಗ್ ರೈಸ್ ಇದೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಎಗ್ ಚಿಲ್ಲಿ ಕೂಡ ಕೊಟ್ಟಿದ್ದಾರೆ. ಈ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಎಗ್ ರೈಸ್ಗೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಕ್ಯಾಪ್ಸಿಕಮ್ ಕೂಡ ಹಾಕಿದ್ದಾರೆ. ಕ್ಯಾಪ್ಸಿಕಮ್ನ ನೋಡ್ಬೋದು ನೀವು. ಮುಂಜಾಲು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೇರೆದಕ್ಕಿಂತ ಬೇರೆ ಕಡೆ ನೋಡಿದಾಗಿಂದ ಇಲ್ಲಿ ಬೇರೆ ಕಡೆ ಟೇಸ್ಟ್ ಇದೆ. ಇಲ್ಲಿ ಕ್ಯಾಪ್ಸಿಕಮ್ ಫ್ಲೇವರ್ ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಾರೆ ಕ್ಯಾಪ್ಸಿಕಮ್ದು. ಎಗ್ ರೈಸ್ಗೆ ಎಗ್ ಚಿಲ್ಲಿ ಕೂಡ ಸಕ್ಕತ್ತಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಇಲ್ಲಿ. ಸೊ ಎಲ್ಲರೂ ಹೇಳ್ದಂಗೆ ಈ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ನೀವು ಕೂಡ ಬಂದರೆ ಈ ಡಿಶ್ನ ನೀವು ಮರಿದೇ ತಿನ್ನಲೇಬೇಕು ನೀವು. ಎಗ್ ಚಿಲ್ಲಿ ಟೇಸ್ಟ್ ಮಾಡೋಣ. ಎಗ್ ಚಿಲ್ಲಿ ಅಂತೂ ಸ್ಪೈಸಿಯಾಗೆ ಖಾರವಾಗಿದೆ. ಸಾಲ್ಟ್ ಕೂಡ ಕರೆಕ್ಟಾಗಿದೆ. ಆ ಎಗ್ ಚಿಲ್ಲಿದಲ್ಲೇ ಕರೆಕ್ಟಾಗಿ ಎಗ್ನ ಕರೆಕ್ಟಾಗಿ ಬಾಯ್ಲ್ ಮಾಡಿ ಕಟ್ ಮಾಡಿ ಹಾಕಿದಾರಲ್ಲ, ಸಕ್ಕತ್ತಾಗಿದೆ. ಎಗ್ ರೈಸ್ ಜೊತೆಗೆ ಕಾಂಬಿನೇಷನ್ ಸೂಪರಾಗಿದೆ, ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಟೇಸ್ಟ್. ಸೊ ಇವಾಗ ನಮ್ಮ ಕೈಗೆ ಎಗ್ ಬೋಂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಅದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಕ್ಯಾರೆಟು, ಕೊತ್ತಂಬರಿ, ಆನಿಯನ್ ಕೂಡ ಹಾಕಿದ್ದಾರೆ. ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡ್ಬೋದು ನೀವು. ಸೊ ಈ ಕಲರ್ಫುಲ್ ಆಗಿರೋ ಎಗ್ ಬೋಂಡನ ತಿಂತಾಯಿದ್ದೀನಿ. ನಿಮ್ಗೆ ಎಗ್ ಫ್ಲೇವರು ಮತ್ತು ಬೋಂಡ ಟೇಸ್ಟು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಎಗ್ ಬೋಂಡ ಮೇಲೆ ನಿಮ್ಗೆ ಖಾರದ ಚಟ್ನಿ ಕೂಡ ಹಾಕಿದ್ದಾರೆ. ಆ ಖಾರದ ಚಟ್ನಿಗೂ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ. ಜೊತೆಗೆ ಆನಿಯನ್ನು, ಕ್ಯಾರೆಟ್ ಎಲ್ಲ ಹಾಕಿದಾರಲ್ಲ, ಒಳ್ಳೆ ಕಾಂಬಿನೇಷನ್. ಟೇಸ್ಟ್ ಕೂಡ ಒಳ್ಳೆ ಸಗದಾಗಿ ಸಿಗ್ತಾ ಇರುತ್ತೆ ಬಾಯಿಗೆ. ಸೊ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಅವ್ರ ಹತ್ರ ಬಂದು ಮಾತಾಡ್ತಾನೆ ಏನಂತ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರವಿ ಅಂತ. ರವಿ ಅಲ್ಲ? ಸೊ ಯಾವಾಗಿಂದ ಬರ್ತಿದೆ ಸರ್ ಇಲ್ಲಿ? ನಾನು ಇದು ಆ್ಯಕ್ಚುಲಿ ಫಸ್ಟ್ ಟೈಮು, ಬಟ್ ಎಗ್ ರೈಸು ಫೇಮಸ್ಸು ಅಂತ ಅಂಕಲ್ ಹತ್ರ ಕೇಳಿದ್ದೀನಿ. ಸುಮಾರು ವರ್ಷದಿಂದ ಮಾಡ್ತಾರೆ ಅಂತ ಎಗ್ ಮಸಾಲ ಮತ್ತು ಸ್ಪೆಷಲಿ ಎಗ್ ರೈಸು. ಮತ್ತು ಇಲ್ಲೇನಂದರೆ ವರ್ತ್, ಕ್ವಾಂಟಿಟಿ, ಟೇಸ್ಟು, ಕ್ವಾಲಿಟಿ, ಮತ್ತು ಎಗ್ ಸ್ಪೆಷಲಿ ಓನ್ಲಿ ಎಗ್. ಓನ್ಲಿ ಎಗ್ ಲವರ್ಸ್ಗಂತೂ ಫೇವ್ರೇಟ್ ಇಷ್ಟ ಆಗುತ್ತೆ. ಎಗ್ ಮಸಾಲ ಮತ್ತು ಎಗ್ ರೈಸ್. ಸೊ ಎಲ್ಲಿಂದ ಬಂದಿದೆ ಸರ್ ನೀವು? ನಾನು ಜೆ ಪಿ ನಗರಿಂದ ಇಲ್ಲಿ ಬಂದಿದ್ದೀರಿ. ಇಲ್ಲಿಗೆ ಬಂದಿದ್ದೀನಿ ತಿನ್ನೋಕ್ಕೆ. ಓಕೆ. ಮತ್ತು ಸರ್ ನಮ್ಮ ವ್ಯೂವರ್ಸ್ ಇದ್ದಾರೆ ಸರ್, ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವ್ಯೂವರ್ಸ್ಗೆ? ಸ್ಪೆಷಲಿ ನೀವು ಎಗ್ ಲವರ್ಸ್ ಆದರೆ ಅಂಕಲ್ ಎಗ್ ರೈಸ್ ಬಂದು ನೀವು ತಿನ್ನಲೇಬೇಕು. ಮತ್ತು ವಿತ್ ಕಾಂಬಿನೇಷನ್ ಆಫ್ ಎಗ್ ಚಿಲ್ಲಿ. ಓಕೆ, ನಮ್ಮ ರವಿ ಅವ್ರು ಕೂಡ ಹೇಳ್ತಾ ಇದ್ದಾರೆ ಎಗ್ ಚಿಲ್ಲಿ ಮತ್ತು ಎಗ್ ರೈಸ್ ಎರಡು ಕಾಂಬಿನೇಷನ್ ಅಂತೂ ಮಸ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ಆಕರ್ಷ್ ಅಂತ. ಸರ್ ಯಾವಾಗಿಂದ ಅಲ್ಲಿ ಬರ್ತಿದೆ ಸರ್? ನಾನು ಆವಾಗಲೇ ಒಂದು 3 to 4 times ಬಂದಿದ್ದೀನಿ. 3 to 4 times. ನಿಮಗೆ ಹೆಂಗೆ ಸರ್ ಗೊತ್ತಾಯ್ತಿಲ್ಲ? ಸರ್ ಫುಡ್ ಬ್ಲಾಗಿಂಗಿಂದನೇ ಎಲ್ಲರಿಗೂ ಗೊತ್ತಾಗಿದ್ದು. ಅದು ಆನ್ಲೈನ್ ಪ್ಲಾಟ್ಫಾರ್ಮಿಂದನೇ ಎಲ್ಲರಿಗೂ ಗೊತ್ತಾಗ್ತಾ ಇರೋದು. ಸೊ ನನ್ನ ಫ್ರೆಂಡ್ಸು ಮುಂಚೆ ತಿಂತಾ ಇದ್ರಂತೆ. ಅವ್ರು ಆಮೇಲೆ ಫುಡ್ ಬ್ಲಾಗಿಂಗ್ ಪೇಜ್ ಬಂದಮೇಲೆ ನನಗಿದು ತುಂಬ ಹಳೆ ಅಂಗಡಿ, ನಾನು ಚಿಕ್ಕ ವಯಸ್ಸಿಂದ ಆಟ ಆಡಬೇಕಾದ್ರಿಂದನೂ ತಿಂತಾ ಇದ್ದೆ ಅಂತ ಹೇಳ್ತಾ ಇದ್ರು. ಸೊ ಆವಾಗ ನನಗೂ ಫೀಲ್ ಆಗ್ತಾ ಇತ್ತು. ನಾನು ಎಗ್ ಲವರ್ ಆ್ಯಕ್ಚುಲಿ. ಸೊ ನಾನು ಪ್ಯೂರ್ ವೆಜಿಟೇರಿಯನು, ಬಟ್ ಆದ್ರೂ ಎಗ್
ತಿಂತೀನಿ. ಸೊ ಇಟ್ ಈಸ್ ನಾಟ್ ಸಿನ್ ಅನ್ನೋ ಥರ ನನಗೆ ಒಂದು ಭಾವನೆ. ಸೊ ಹಂಗಾಗಿ ವೆಜಿಟೇರಿಯನ್ ಆಗಿದ್ದೀನಿ. ವೆಜಿಟೇರಿಯನ್ ಆಗಿದ್ದೀನಿ. ಓಕೆ ಸರ್, ಇವಾಗ ನೀವು ಇಲ್ಲಿ ಬಂದಾಗ ಎಲ್ಲನೂ ಟೇಸ್ಟ್ ಮಾಡ್ತೀರಲ್ಲ ಅಂದರೆ ಬರೀ ಯಾವ್ದು ಫೇವ್ರೇಟ್ ಸರ್ ನಿಮಗೆ? ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾನು ಆ್ಯಕ್ಚುಲಿ ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಬೋಂಡಾ ಬಜ್ಜಿ ನಾರ್ಮಲ್ ಫೇವ್ರೇಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಲೆಗ್ ಬೋಂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಅದ್ರ ಮೇಲೆ ಟಾಪಿಂಗ್ ಕೊಟ್ಬಿಟ್ಟು ಪುದೀನ ಚಟ್ನಿ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಎಗ್ ರೈಸ್ ಜೊತೆಗೆ ಎಗ್ ಚಿಲ್ಲಿ ಕೊಡ್ತಾರೆ. ಎಗ್ ಚಿಲ್ಲಿ ಈಸ್ ದ ಫೇವ್ರೇಟ್ ಚಿಲ್ಲಿ ಪಾರ್ಟ್ ವೇರ್ ಸ್ಪೈಸಿ ಪೀಪಲ್ ಆಬ್ವಿಯಸ್ಲಿ ಲೈಕ್ ಆಗೇ ಆಗುತ್ತೆ. ಇನ್ನು ಗೌಡ್ರು ಆ ಥರ ಇರೋರು ಬಂದರೆ ಈ ಚೈಲಿ ಇದಕ್ಕೆ ಸ್ಪೈಸಿಗೆ ಇನ್ನೂ ಸ್ವಲ್ಪ ಚಿಲ್ಲಿ ಹಾಕ್ಸ್ಕೊಂಡು ತಿಂತಾರೆ. ದಟ್ ಈಸ್ ದ ಮೇನ್ ಪಾರ್ಟ್. ಪ್ರವೀಣ್ ಅಲ್ವಾ ಸರ್? ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್? ಇಲ್ಲಿ ಒಂದು 6-7 ವರ್ಷದಿಂದ ಬರ್ತಾ ಇದ್ದೀನಿ. 6-7 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇದೆ. ರೆಗ್ಯುಲರ್ ಆಗಿ ಬರ್ತಾ ಇದೆ. ವಾರಕ್ಕೆ 1-3 ಸತಿ ಆದರೂ ಬರ್ತೀವಿ. ವಾರಕ್ಕೆ 1-3 ಸಲ ಬಂದೇ ಬರ್ತೀರಾ? ಅಂಕಲ್ ಅಂಗಡಿ ಎಗ್ ರೈಸ್. ಎಗ್ ರೈಸ್. ಸೊ ಇಲ್ಲಿ ಯಾವ ಫೇವ್ರೇಟ್ ಸರ್ ನಿಮಗೆ? ಏನು ಫೇವ್ರೇಟ್? ಎಗ್ ಚಿಲ್ಲಿ ರೈಸ್. ಎಗ್ ಚಿಲ್ಲಿ ರೈಸ್ ಕಾಂಬಿನೇಷನ್ ರೈಸ್ ಫೇವ್ರೇಟ್. ಚೆನ್ನಾಗಿರುತ್ತೆ ಇದು. ಸೊ ರೆಗ್ಯುಲರ್ ಆಗಿ ಅದೇ ನೀವು ಅದೇ ತಿಂತಾ ಇರೋದು. ಸೊ ಜೊತೆಗೆ ಇವಾಗ ನೀವು ಇಲ್ಲಿ ಇರೋ ಡಿಶಸ್ ಎಲ್ಲ ನೀವು ಟೇಸ್ಟ್ ಮಾಡಿದ್ದೀರಾ? ಎಲ್ಲ ಡಿಶಸ್ ಟೇಸ್ಟ್ ಮಾಡಿಲ್ಲ. ಬಟ್ ಇದರಲ್ಲೇ ನಿಮಗೆ ಚಿಲ್ಲಿ ಅಷ್ಟೇ. ಓಕೆ. ಸೊ ನೀವು ಎಲ್ಲಿಂದ ಬಂದಿರಾ ಸರ್? ನೀವು ನಾವು ಇಲ್ಲಿ ಶ್ರೀನಿವಾಸ ನಗರ್ ಸರ್. ಇಲ್ಲ ನಿಯರ್ ಬೈ ಅಲ್ವಾ? ನಿಯರ್ ಬೈಯಿಂದ ಬಂದಿದ್ದೀರಾ. ಓಕೆ. ಜಸ್ಟ್ ಇವಾಗ ನಮ್ಮ ವ್ಯೂವರ್ಸ್ ಕೂಡ ಇದ್ದಾರೆ. ನೀವು 6 ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸೊ ನಮ್ಮ ವ್ಯೂವರ್ಸ್ ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಬನ್ನಿ ಒಂದ್ಸತಿ ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂತ. ಓಕೆ. ನಾನಿವಾಗ ಅಂಕಲ್ ಅಂಗಡಿ ಎಗ್ ರೈಸಲ್ಲೇ ಟೇಸ್ಟ್ ಕೂಡ ಮಾಡಾಯಿತು, ಜೊತೆಗೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಜೊತೆ ಕೂಡ ರಿವ್ಯೂ ಕೂಡ ತೊಗೊಂಡಾಯಿತು. ಸೊ ಎಲ್ಲ ಹೇಳಿದ್ದು ಏನಂತಂದರೆ ಬೆಸ್ಟ್ ಅಂತಂದರೆ ಎಗ್ ರೈಸ್ ಜೊತೆಗೆ ಎಗ್ ಚಿಲ್ಲಿ ಫೇಮಸ್ ಇಲ್ಲಿ. ಸೊ ನಾನು ಕೂಡ ಟೇಸ್ಟ್ ಎಲ್ಲ ಮಾಡಿದೆ, ಸಖತ್ತಾಗಿತ್ತು. ಜೊತೆಗೆ ನಿಮಗೆ ಹೈಜಿನಿಕ್ ಆಗಿರುತ್ತೆ, ಜೊತೆಗೆ ನಿಮಗೆ ಪ್ಲೇಟ್ ಜೊತೆಗೆ ನಿಮಗೆ ಬಾಳೆ ಎಲೆ ಹಾಕ್ಕೊಡ್ತಾರೆ. ನಿಮಗೆ ಈ ಸಖತ್ತಾಗಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೀವು ಬನ್ನಿ ಇಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಮ್ಮ ಇನ್ಸ್ಟಾದಲ್ಲಿ ಪೇಜ್ ಕೂಡ ಇದೆ, ಫುಡ್ ಆ್ಯಂಡ್ ಟ್ರಾವೆಲ್ ಆರಿಜಿನ್ ಅಂತ. ಸೊ ಅದನ್ನ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.